ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಗುರು. ಏನಪ್ಪ ವಿಷಯ ಅಂತಂದರೆ ಇದೇ WPL 2025 ನಡೀತಿರುವ ವುಮೆನ್ಸ್ ಪ್ರೀಮಿಯರ್ ಲೀಗ್. ಅದು BCCI ಒಂದು ಅಪ್ಡೇಟ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ ಎಲ್ಲಿ ಹೋಸ್ಟ್ ಮಾಡ್ತಿದ್ದಾರೆ, ಯಾವ್ಯಾವ ಪ್ಲೇಸ್ ಅಂತೇಳ್ಬಿಟ್ಟು ಹೇಳಿದ್ದಾರೆ. ಫಸ್ಟ್ ಬಂದುಬಿಟ್ಟು ಮುಂಬೈ, ಸೆಕೆಂಡ್ ಬಂದುಬಿಟ್ಟು ವದಾರ, ಥರ್ಡ್ ಬಂದುಬಿಟ್ಟು ಲಕ್ನೋ ಆ್ಯಂಡ್ ಫೋರ್ತ್ ಬಂದುಬಿಟ್ಟು ಬೆಂಗಳೂರಲ್ಲಿ. ಇವು 4 ಪ್ಲೇಸಲ್ಲಿ ಚಾಯ್ಸ್ ಮಾಡಿದ್ದಾರೆ ಅಂತೆ ಗುರು BCCI ಅವರು. ಇವು 4 ಪ್ಲೇಸಲ್ಲಿ ವುಮೆನ್ಸ್ ಪ್ರೀಮಿಯರ್ ಲೀಗ್ ಆಡಿಸ್ತಿದ್ದಾರೆ ಮ್ಯಾಚಸ್ಸು. ಚೆನ್ನಾಗಾಗಲಿ ಗುರು, ನಮ್ಮ ಬೆಂಗಳೂರಿಗೆ ಸ್ಟಾರ್ಟಿಂಗಿಂದನೇ ಕಂಗ್ರಾಟ್ಸ್ ಹೇಳ್ತಾ, ಈ ಪ್ರೀಮಿಯರ್ ಲೀಗ್ ಕಪ್ ಇನ್ನೊಂದು ಬರಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಅಂತ ಹೇಳ್ತಾ, ನೆಕ್ಸ್ಟ್ ಬರೋದಾದರೆ ನಮ್ಮ ಇಂಡಿಯಾದ ಕಂಬ್ಯಾಕ್ ಮಾಡಿದ್ದಾರೆ ಗುರು. 8 ವರ್ಷ ಆದಮೇಲೆ ಕಂಬ್ಯಾಕ್ ಮಾಡಿದ್ದಾರೆ. ಅದು ಯಾರಪ್ಪ ಅಂದರೆ ಕರಣ್ ನಾಯರ್ ಅವರು ಅಂತ ಹೇಳ್ಬೋದು. ಅಕಸ್ಮಾತ್ ಗೌತಮ್ ಗಂಭೀರ್ ಅವ್ರು ಏನಾದರೂ ಮನ್ಸು ಮಾಡಿ ಏನಾದರೂ ಚಾಂಪಿಯನ್ಸ್ ಟ್ರೋಫಿ ಹಾಕ್ಕೊತಾರ, ಇಲ್ಲ ನೆಕ್ಸ್ಟ್ ಬರೋ ಮ್ಯಾಚಸ್ಗಳಿಗೆ ಹಾಕ್ಕೊಂತಾರೆ ಅಂದ್ಕೊಂಡಿದ್ದೀನಿ ಗುರು ಕರಣ್ ನಾಯರ್. ಏನಕ್ಕಂದರೆ ವಿಜಯ್ ಹಜಾರೆ ಟ್ರೋಫಿಲಿ ಅವ್ರು ಕೊಟ್ಟಿದ್ದಕ್ಕಂಥ ಪ್ರದರ್ಶನ ನೋಡಿದರೆ ಮುಕ್ಕಳಾರೆ ಐತೆ. ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಗುರು. 4 ಸೆಂಚುರಿ, 3 ಹಾಫ್ ಸೆಂಚುರೀಸ್ ಎಲ್ಲ ಇದ್ದಾವೆ ಅವ್ರ ಹತ್ರ, ಕರಣ್ ನಾಯರ್ ಹತ್ರ. 8 ವರ್ಷ ಆದಮೇಲೆ ಕಂಬ್ಯಾಕ್ ಮಾಡಿದ್ದಾರೆ ಕರಣ್ ನಾಯರ್ ಬಂದುಬಿಟ್ಟು. ಹಂಗಾಗ್ಬಿಟ್ಟು ಏನಾದರೂ ಚಾಂಪಿಯನ್ಸ್ ಟ್ರೋಫಿಗೆ ಏನಾದರೂ ಬ್ಯಾಕಪ್ ಆಗಾದರೂ ಇರಲಿ ಅಂತ ಹಾಕ್ಕೊಂಡು ಹೋಗ್ತಾರೆ ಅಂತ ನನ್ನ ಅನಿಸಿಕೆ. ಹಾಕ್ಕೊಂಡು ಹೋಗಲಿ ಅಂತಲೇ ಹಾರೈಸ್ತೀನಿ ಗುರು. ಏನಕ್ಕಂದರೆ 8 ವರ್ಷ ಆದಮೇಲೆ ಕಂಬ್ಯಾಕ್ ಅಂದರೆ ಸುಮ್ಮನೆ ಅಲ್ಲ. ಕರಣ್ ನಾಯರ್ದು ಒಂದು ಒಳ್ಳೆ ಥಾಟ್ ಇದೆ ಅಂತ ಹೇಳ್ಬೋದು. ಮತ್ತು ನೆಕ್ಸ್ಟ್ ಬರೋದಾದರೆ ನಮ್ಮ ಜೂನಲ್ಲಿ ನಡೀತಿರೋ ಈ ನ್ಯೂಜಿಲೆಂಡ್ ಮೇಲೆ ಇರೋ ಟೆಸ್ಟ್ ಸೀರೀಸ್ ಬಂದುಬಿಟ್ಟು ಅದು ಕ್ಯಾಪ್ಟನ್ಸಿಯಾಗಿ ನಮ್ಮ ಜಸ್ಪ್ರೀತ್ ಬೂಮ್ರಾ ಅವರೇ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಅಪ್ಡೇಟ್ ಬಂದಿದೆ. ರೋಹಿತ್ ಶರ್ಮಾ ಅವ್ರು ಅಂತಿದ್ದಾರೆ, ಬೂಮ್ರಾ ಅವ್ರು ಅಂತಿದ್ದಾರೆ, ಯಾರಂತಲೂ ಹೇಳೋಕ್ಕಾಗಲ್ಲ ಗುರು. ಇಲ್ಲಿ ಬೂಮ್ರಾ ಅವರು ಅಂತ ಹೇಳ್ತಿದ್ದಾರೆ. ಅಕಸ್ಮಾತ್ ಬೂಮ್ರಾ ಇವ್ರ ಕೈಲಿ ಏನಾದರೂ ಆಗಲಿಲ್ಲ ಅಂತಂತಂದರೆ ಇವತ್ತು ನಾಳೆ ನಮ್ಮ ಕಿಂಗ್ ಕೊಹ್ಲಿ ಅವರು ಇದ್ದಾರೆ. ಆಮೇಲೆ ನೆಕ್ಸ್ಟ್ ಬರೋದಾದರೆ ನಮ್ಮ KL ರಾಹುಲ್ ಅವರು ಇದ್ದಾರೆ. ಹಾರ್ದಿಕ್ ಪಾಂಡ್ಯನೆಲ್ಲ T20ಲೇ ಕ್ಯಾಪ್ಟನ್ ಮಾಡ್ತಿಲ್ಲ, ವೈಸ್ ಕ್ಯಾಪ್ಟನ್ ಮಾಡ್ತಿಲ್ಲ. ಇನ್ನು ಟೆಸ್ಟಿಗೆಲ್ಲ ಅವ್ರನ್ನ ಕ್ಯಾಪ್ಟನ್ ಮಾಡೋದಂತೂ ಡೌಟೇ, 100% ಮಾಡೋದೇ ಇಲ್ಲ ಅವ್ರನ್ನ. ಹಂಗಾಗ್ಬಿಟ್ಟು ಜಸ್ಪ್ರೀತ್ ಬೂಮ್ರಾ ಅವರು ಅಂತ ಹೇಳಿದ್ದಾರೆ ಅಫಿಷಿಯಲ್ ಆಗಿ. ಆಮೇಲೆ ನೆಕ್ಸ್ಟ್ ಬರೋದಾದರೆ ನಮ್ಮ ಜಾಕೋಬ್ ಬೆತ್ತಲ್ ಅವ್ರ ಗುರು RCB. ಯಾವುದೇ ಪ್ಲೇಯರ್ ಆಯ್ತು ನಮ್ಮ RCB ಅವ್ರು ತೊಗೊಂಡ್ಮೇಲೆ ಏನಕ್ಕೂ ದುರದೃಷ್ಟವಶ ಆಗ್ಬಿಡ್ತಾರೆ ಅನಿಸುತ್ತೆ ಗುರು. ಏನಕ್ಕೆ ಅಂತಂತಂದರೆ ಪಾಪ ಸ್ಟಾರ್ಟಿಂಗ್ ತೊಗೊಳೋಕ್ಕಿಂತ ಮುಂಚೆ ಚೆನ್ನಾಗೇ ಪರ್ಫಾರ್ಮೆನ್ಸ್ ಕೊಡ್ತಿದ್ರು ಇಂಗ್ಲೆಂಡ್ ಪರವಾಗಿ. ಇವಾಗ ತೊಗೊಂಡ್ಮೇಲೆ 81, 92, 36, 49, 29, 21, 4, 22, 30, 6ಗೆ 3. ಇದು ಯಾವ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೇಕು ಗುರು. ನಮ್ಮ RCB ಬಂದಮೇಲೆ ಆದರೂ ಕಂಬ್ಯಾಕ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಅಂದ್ಕೊಂಡಿದ್ದೀನಿ. ಅದರ ಅದೃಷ್ಟ ಇದ್ದರೆ ಕಂಬ್ಯಾಕ್ ಮಾಡಿ ಜಾಕೋಬ್ ಬೆತ್ತಲ್ ಅವರು. ಇಲ್ಲಪ್ಪ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅವ್ನು ಬ್ಯಾಕಪ್ ಆಗೇ ಇಟ್ಟುಕೊಂಡಿರೋದು. ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರೆ ಆಡಿಸ್ತಾರೆ ಗುರು, ಯಾರಾದರೂ ಅಷ್ಟೇ. ಚಾನ್ಸ್ ಕೊಡ್ತಾರೆ, 1 ಟೈಮ್ ಇಲ್ಲ 2 ಟೈಮು ಅಂತ. ಮ್ಯಾಕ್ಸ್ವೆಲ್ಗೆ ಅಂತಲೇ ಫುಲ್ ಸೀಸನ್ನೇ ಚಾನ್ಸ್ ಕೊಟ್ಟರೆ ಆಡಲಿಲ್ಲ, ಈಗ ಆಡ್ತಿದ್ದಾರೆ. ಅಂದರೆ ಜಾಕೋಬ್ ಬೆತ್ತಲ್ ಅವ್ರಿಗೆ ಒಂದು ಚಾನ್ಸ್ ಕೊಡೋಣ ಅಂತ ಅನ್ಕೊತಾರೆ ನಮ್ಮ RCB ಮ್ಯಾನೇಜ್ಮೆಂಟವರು. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ ಗಾಯ್ಸ್.